ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ಐ ಆಮ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ. ಓಕೆ, ಅದಾದಮೇಲೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ನಮ್ಮ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಆ್ಯಂಡ್ ನಾನು ಈ ಅನಾಲಿಸಿಸ್ ವಿಡಿಯೋದಲ್ಲಿ ಏನು ಹೇಳ್ತೀನಿ ಇದೆಲ್ಲ ಪೂರ್ತಿ ಎಜುಕೇಷನ್ ಆಗಿ ತಗೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ಸ್ ರೆಕಮೆಂಡೇಷನ್ಸ್ ಇಲ್ಲ, ಯಾಕಂದರೆ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ. ಓಕೆ, ಇದು ನೋಡ್ಕೊಳ್ಳಿ. ಇವತ್ತು ಮಾರ್ಚ್ 17ನೇ ತಾರೀಕು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ಓಕೆ, ಬೆಳಿಗ್ಗೆ ಗೋಲ್ಡ್ ಟ್ರೇಡ್ ಮಾಡಿದ್ವಿ, ಕಂಟಿನ್ಯೂಸ್ ವಾರದಿಂದ ಮಾಡ್ತಾನೇ ಇದ್ವಿ, ಡೈಲಿ ವಿತೌಟ್ ಟ್ರೇಡ್ ಹೋಗ್ತಿದೆ ಅದು. ಓಕೆ, ಅದು ಟಾರ್ಗೆಟ್ಸ್ ಎಲ್ಲ ಬಂದವು ಗೋಲ್ಡು. ಇದು ಗೋಲ್ಡ್ ಕ್ಯಾಪ್ಚರ್ ಮಾಡಿರೋದು. ಇದು ಎಂಟ್ರಿ ಪ್ಲೇಸು ವಿತೌಟ್ ಚಾರ್ಟ್ ನೋಡ್ಕೋಬೋದು. ಓಕೆ, ಅದಾದಮೇಲೆ ಇದು ಟಾರ್ಗೆಟ್ಸ್. ಇದು ಗೋಲ್ಡ್ ಬೆಳಿಗ್ಗೆ ಕ್ಯಾಪ್ಚರ್ ಮಾಡಿರೋದು, ಬೆಳಿಗ್ಗೆ 7 ಆ ಟೈಮಲ್ಲಿ. ಅದಾದಮೇಲೆ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ, ಗ್ಯಾಪ್ ಅಪ್ ಓಪನ್ ಆಯಿತು. ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದೆ, ಈ ಝೋನಲ್ಲಿ ಟ್ರೇಡ್ ಮಾಡಬಾರ್ದು ಅಂತ. ಲೋ ಬ್ರೇಕ್ ಆದರೆ PE ಕಡೆಗೆ ಪ್ಲ್ಯಾನ್ ಮಾಡಿ ಅಂತ ಅಪ್ಡೇಟ್ ಕೊಟ್ಟಿದ್ದೆ. ಆ್ಯಂಡ್ ಝೋನ್ ಇದು ಬ್ರೇಕ್ ಆದರೆ CE ಕಡೆಗೆ ಪ್ಲ್ಯಾನ್ ಮಾಡಿ ಎವ್ರಿ 20 ಪಾಯಿಂಟ್ TSL ಮಾಡಬೇಕು ಅಂತ. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ ಕೂಡ ಕೊಟ್ಟಿದ್ದೆ, ಎಂಟ್ರಿ ಹತ್ರನೇ ಇದೆ, ಕ್ಲಿಯರಾಗಿ ನೋಡ್ಕೋಬೋದು. ಯಾವುದೇ ರೀತಿಯ ರೀಟ್ರೇಸ್ಮೆಂಟ್ಗಳು ಅವು ಇವು ಏನಿಲ್ಲ, ಕ್ಲಿಯರ್ ಎಂಟ್ರಿ ಹತ್ರ ಇತ್ತು, ಅಲ್ಲಿಂದ ಫಾಲೋ ಮಾಡಿದ್ದೀವಿ. ಟಾರ್ಗೆಟ್ಸ್ ಡನ್, ಆಲ್ ಟಾರ್ಗೆಟ್ಸ್ ಡನ್. ಓಕೆ, ಇದು ನೋಡ್ಕೊಳ್ಳಿ. ಆಮೇಲೆ ಪ್ರೀಮಿಯಮ್ ಮೆಂಬರ್ಸ್ಗೆ ಏನು ಸ್ಟ್ರೈಕ್ ಪ್ರೈಸ್ ಕೊಟ್ಟಿದ್ದೆ ಅದನ್ನೊಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಫೈನಲ್ ಆಗಿ ಇಲ್ಲಿ ಯಾರು ಏನು ಹೋಲ್ಡ್ ಮಾಡೋಕ್ಕೆ ಹೇಳಿದ್ದೆ ಅವರಿಗೆ ಇಲ್ಲಿ ನೋಡ್ಕೊಳ್ಳಿ. ಟೈಮ್ ನೀವು 9 ಗಂಟೆ 25 ನಿಮಿಷ, ಸಾರಿ 10 ಗಂಟೆ 25 ನಿಮಿಷಕ್ಕೆ ಎಕ್ಸಿಟ್ ಆರ್ TSL ಯುವರ್ ವಿಶ್ ಅಂದರೆ ಇಲ್ಲಿ ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ದೆ. ಇಲ್ಲಿ 470 ಟಾರ್ಗೆಟ್ 5 ಬರಲ್ಲ, ಇವಾಗ ಎಕ್ಸಿಟ್ ಆಗಬೇಕು ಅಂತ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ ವಿತ್ ಚಾರ್ಟ್. ಆ ಚಾರ್ಟ್ ಮೇಲೇ ಬರ್ದಾಕಿದ್ದೆ ಎಕ್ಸಿಟ್ ಆಗಬೇಕು ಅಂತ. ಅಲ್ಲಿಂದ ಮಾರ್ಕೆಟ್ ಏನಾಯಿತು ಅಂತ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನೋಡ್ಕೊಳ್ಳಿ, ಈಗ 10:25 ಅಲ್ವಾ, ಇದ್ರ ಮೇಲೆ ಟೈಮ್ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ. ಈ ಕ್ಯಾಂಡಲ್ ಹೈ ಕ್ಲಿಯರಾಗಿ ಈ ವಿಗ್ ಇಲ್ಲಿ ಎಕ್ಸಿಟ್ ಮಾಡಿದ್ದೀವಿ, ಇಲ್ಲಿಂದ ಮಾರ್ಕೆಟ್ ವಾಪಸ್ ಬಂದಿದೆ. ಓಕೆ, ಈ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ವಿ. ಒಂದು 90 ಪಾಯಿಂಟ್ ನಿಫ್ಟಿಯಲ್ಲೇ ಸಿಕ್ತು. ಎಕ್ಸ್ಪೈರಿ ದಿನ ನಿಫ್ಟಿಯಲ್ಲಿ 90 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ವಿ ಅಂದರೆ ಇಟ್ಸ್ ನಾಟ್ ಈಸಿ, ರೈಟ್? ಯಾಕಂದರೆ ನಾನು ನಿಮಗೆ ತುಂಬ ಕ್ಲಿಯರಾಗಿ ಹೇಳಿದ್ದೆ, ಈ ಝೋನ್ ಒಳಗಡೆ ನಾನು ಟ್ರೇಡ್ ಮಾಡಲ್ಲ ಅಂತ. ಬಟ್ ಇವತ್ತು ಮಾರ್ಕೆಟ್ ಝೋನ್ ಬಿಟ್ಟು ಆಚೆ ಹೋಗೋದಿಲ್ಲ ಅಂತ ಬೆಳಗ್ಗೆನೇ ಗೊತ್ತು ನಮಗೆ. ಇದು ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಇವತ್ತು ಹೋಗಲ್ಲ ಅಂತ ಗೊತ್ತು. ಅಂದರೆ ಫುಲ್ ಡೇ ಒಂದು 1500 ಜನ ಯೂಟ್ಯೂಬಲ್ಲಿರೋರಿಗೆ, ಒಂದು 500 ಜನ ಟೆಲಿಗ್ರಾಮಲ್ಲಿರೋರಿಗೆ, ಆಫ್ಲೈನ್ ಇರೋರಿಗೆ, ಆನ್ಲೈನ್ ಇರೋರಿಗೆ ಎಲ್ಲರಿಗೂ ಒಂದು ದಿವಸ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿಂದ ತುಂಬ ನೀಟಾಗಿ ಫಾಲೋ ಮಾಡ್ಕೊಂಡು ಕ್ಯಾಂಡಲ್ ಚಾರ್ಟು, ಪ್ರೈಸ್ ಚಾರ್ಟು ಎಲ್ಲ ಹಾಕ್ಕೊಂಡು ಫಾಲೋ ಮಾಡಿ ಒಂದು 90 ಪಾಯಿಂಟು ಪ್ರಾಫಿಟ್ ಅನ್ನೋದು ಕ್ಯಾಪ್ಚರ್ ಮಾಡಿಸಿದ್ದೀನಿ. ಓಕೆ, ಇದು ಲೆವೆಲ್ಸ್ ವರ್ಕ್ ಆಗಿರೋದು, ನಾವು ಟ್ರೇಡ್ ಮಾಡಿರೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಹೆಂಗೆ ವರ್ಕ್ ಆಗಿದೆ ನೋಡಿ, ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ಫಸ್ಟ್ ರೆಸಿಸ್ಟೆನ್ಸ್ಗೆ ಹೋಗಿ ರಿಜೆಕ್ಟ್ ಆಗಿ ಬಂದು, ಅದಾದಮೇಲೆ ನಾವು ಝೋನ್ ಏನು ಹಾಕಿದ್ದೀವಿ ಕರೆಕ್ಟಾಗಿ ಅಲ್ಲಿಗೆ ಹೋಗಿ ಆಫ್ ಆಗಿದೆ. ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಹಿಂಗಿದೆ. ಓಕೆ, ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ, ಈ ಝೋನ್ ಇದೆಯಲ್ಲ ಇಲ್ಲಿ, ಇದಕ್ಕೆ ವೆಯ್ಟ್ ಮಾಡಿ. ಇದ್ರ ಮೇಲೆ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು, ಆರ್ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಈ ಝೋನ್ ಒಳಗಡೆ ಜೂಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಝೋನ್ ಒಳಗಡೆ ನಾನು ಟ್ರೇಡ್ ಮಾಡಲ್ಲ, ಇದ್ರ ಮೇಲೆ ಬೈಯಿಂಗ್ ಕಡೆಗಿರ್ತೀನಿ, ಇದ್ರ ಕೆಳಗಡೆ ಸೆಲ್ಲಿಂಗ್ ಕಡೆಗಿದ್ದು ಸೆಕೆಂಡ್ ಹಾಫಲ್ಲಿ ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಸಾರಿ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನಾಳೆ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ, ನೋಡ್ಕೊಳ್ಳಿ. ಇಲ್ಲಿ ಕಂಪಲ್ಸರಿ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. 50 ಮಿನಿಟ್ಸ್ ನಾನು ಬರೀತೀನಿ, ನೋಡ್ಕೊಳ್ಳಿ. ಇಲ್ಲಿ 15 ನಿಮಿಷ ಮಾತ್ರ ಯೂಸ್ ಮಾಡಬೇಕು. 50 ಮಿನಿಟ್ಸ್ ಇದ್ರ ಮೇಲೆ ಸಸ್ಟೆಂಡಾಗಿ ಬ್ರೇಕ್ ಮಾಡಿ ಕಂಪ್ಲೀಟಾಗಿ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ. ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಅಂದರೆ ಇದ್ರ ಮೇಲೇ ಮಾರ್ಕೆಟ್ ಸಸ್ಟೆಂಡ್ ಆಗಬೇಕು.
ಆವಾಗಲೇ ನೀವು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು. ಆರ್ ಇದು ರಿಜೆಕ್ಟ್ ಆಗಿದೆ ಅಂದರೆ ಇಲ್ಲಿಂದ 50 ಮಿನಿಟ್ಸ್ ಅದ್ರ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ನಾಳೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್, ಮಾರ್ಕೆಟ್ನ ಚೇಂಜ್ ಮಾಡೋ ಲೆವೆಲ್ ಅದು, ಬೈ ಸೈಡ್ಗೆ ಸೆಲ್ ಸೈಡ್ಗೆ ಅಂತ ನೋಡ್ಕೊಳ್ಳಿ. ಅಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು ಅನಾಲಿಸಿಸು ಎಲ್ಲ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹೊಸಬ್ರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಓಕೆ, ಆ್ಯಂಡ್ ಇನ್ನು ಮಂಡೇವರೆಗೂ ಯಾವುದೇ ರೀತಿ ಅನಾಲಿಸಿಸ್ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇವಾಗಲೂ. ಓಕೆ, ಮಂಡೇವರೆಗೂ ಅಪ್ಲೋಡ್ ಆಗಲ್ಲ, ಫುಲ್ ಬ್ಯುಸಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ. ಓಕೆ, ಹ್ಯಾಪಿ ಯುಗಾದಿ. ಎಲ್ಲರೂ ಖುಷಿಯಾಗಿರಿ, ಆರಾಮಿರಿ. ನೆಕ್ಸ್ಟ್ ಮಂಡೇ ಸಿಗೋಣ. ಈ ಯುಗಾದಿ ವರ್ಷ ಎಲ್ಲರಿಗೂ ಜೀವನ ಚೇಂಜ್ ಆಗೋ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ನಾನು. ಎಲ್ಲರಿಗೂ ಹೊಸ ವರ್ಷ ಪ್ಲಸ್ ಅಂದರೆ ಈಗ ನಾರ್ಮಲಾಗಿ ಯುಗಾದಿ ಆದಮೇಲೆ ಎಲ್ಲರೂ ನಾವು ಹೊಸ ವರ್ಷ ಅಂತೀವಲ್ವ, ಹೊಸ ವರ್ಷ ಪ್ಲಸ್ ಯುಗಾದಿ ಹಬ್ಬದ ಶುಭಾಶಯಗಳು. ಸಿಗೋಣ ಮಂಡೇ, ಬಾಯ್.